ಬಹಳ ಹಿಂದಕ್ಕೆ ಒಬ್ಬ ಜನದೇವ ಅಂತ ಒಬ್ಬ ರಾಜನಾಗಿ ಹೋದ ಈ ದೇಶದೊಳಗೆ. ಆತನ ಹೆಸರು ಜನದೇವ ಅಂತ. ಆ ರಾಜ ಬಹಳ ಒಳ್ಳೆಯವನಾಗಿದ್ದ. ಪ್ರಜೆಗಳನ್ನು ಇಷ್ಟು ಪ್ರೀತಿಸ್ತಾ ಇದ್ದ. ಹಗಲ ರಾತ್ರಿ ಯಾರಿಗೂ ನೋವಾಗಬಾರದು, ಯಾರೂ ಬಡತನದಲ್ಲಿರಬಾರದು. ಇಂಥವರು ಆಗಿ ಹೋಗ್ಯಾರ ಭಾರತ ದೇಶದ. ನಮ್ಮ ಭಂಡಾರ ತುಂಬಬೇಕಂತನ್ನುವ ಮನೋಭಾವ ಇರಲಿಲ್ಲ. ನಮ್ಮ ರಾಜ್ಯದಲ್ಲಿ ಒಬ್ಬನೂ ಅಸಂತೋಷಿಯಾಗಿರಬಾರದು. ಬಹಳ ಕಷ್ಟಪಟ್ಟ. ಆದರೆ ನಿರಾಶನಾದ. ಏನು ಮಾಡಿದರೂ ಸಂಪೂರ್ಣವಾಗಿ ಸುಖಿಯನ್ನಾಗಿ ಮಾಡಲಿಕ್ಕಾಗಲಿಲ್ಲ. ಎಲ್ಲ ಜನ ಪ್ರಿಯರಾಗಲಿಲ್ಲ. ತಮ್ಮಲ್ಲೇ ಹೋರಾಟ ಮಾಡ್ತಾ ಇದ್ದರು, ಜಗಳ ಮಾಡ್ತಾ ಇದ್ದರು. ಇದನ್ನೆಲ್ಲ ನಿಲ್ಲಿಸಿ ಸಾತ್ವಿಕ ಜಗತ್ತನ್ನು ನಿರ್ಮಾಣ ಮಾಡಬೇಕು ಅಂತೂ ಹೊರಟಿದ್ದ. ಆದರೆ ಏನು ಮಾಡೋದು ಆಗಲಿಲ್ಲ. ಅವನಿಗೆ ಬಹಳ ನೋವಾಯಿತು ಮನಸ್ಸಿಗೆ. ನನ್ನಲ್ಲಿ ಏನಾದರೂ ದೋಷ ಇದೆಯೇ? ಯಾಕೆ ಆಗಬಾರದು? ಇದೊಂದು ಸುಂದರ ನನ್ನ ಕನಸ. ಎಷ್ಟು ಕಷ್ಟಪಡ್ತಾ ಇದ್ದೇನೆ, ಇಡೀ ಭಂಡಾರವನ್ನು ಜನತೆಯ ಹಿತಕ್ಕಾಗಿ ಬಳಸ್ತಾ ಇದ್ದೇನೆ. ಯಾರಿಗೂ ದುಃಖವಾಗಬಾರದು, ಕೊರತೆಯಾಗಬಾರದು. ಆ ದೃಷ್ಟಿಯಿಂದ ಪ್ರಯತ್ನ ಮಾಡ್ತೇನೆ, ಆಗ್ತಾ ಇಲ್ಲ ಅಂತ ನೋವಿತ್ತಲ್ಲ ಅವನಿಗೆ. ಅದರದ್ದು ಪರಿಣಾಮ ಆಗ್ತಾ ಬಂತು ಅವನ ದೇಹದ ಮೇಲೆ. ಒಂದು ದಿವಸ ಒಬ್ಬ ಋಷಿ ಇದ್ದ, ಕಾಪಿಲೇಯ ಅಂತ. ಅವನ ಹೆಸರು ಕಾಪಿಲೇಯ. ಬಹಳ ದೊಡ್ಡ ಜ್ಞಾನಿ ಮನುಷ್ಯ. ಆತ ಒಂದು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ. ಬಹಳ ತಿಳುವಳಿಕೆ ಉಳ್ಳವ, ಜಗತ್ತನ್ನೆಲ್ಲ ಅರಿತವ, ಅನುಭಾವಿ. ನಮ್ಮಲ್ಲಿ ಹೆಂಗೆ ಸಿದ್ಧರಾಮೇಶ್ವರರೋ ಹಾಗೆ ಯೋಗಿ, ಅನುಭಾವಿ. ಅಂಥ ಒಬ್ಬ ಮಹಾನುಭಾವ ಕಾಪಿಲೇಯ. ಇದು ಜನದೇವ ಕಾಪಿಲೇಯನ ಹತ್ತಿರ ಹೋದ. ಈ ರಾಜ ಅವನ ಹತ್ತಿರ ಹೋದ. ಹೋಗಿ ಕೇಳ್ದ, ಮಹಾನುಭಾವರೇ ಏನು ಮಾಡಬೇಕು ಹೇಳಿ. ನನ್ನ ಕನಸು ಇದು, ಇಡೀ ಭಾರತ ದೇಶವನ್ನು ಅತ್ಯಂತ ಸುಖಿ ದೇಶವನ್ನಾಗಿ, ಯಾವ ಕೊರತೆಗಳೂ ಇರಬಾರದು ಅಂಥ ದೇಶವನ್ನಾಗಿ ನಾನು ಪರಿವರ್ತಿಸಬೇಕು. ಕಷ್ಟ ನಷ್ಟಗಳೇ ಇರಬಾರದು, ಹಾಗೆ ಈ ದೇಶವನ್ನು ಕಟ್ಟಬೇಕು ಅಂತ ಈಗ ನಾನು ಇಷ್ಟು ವರ್ಷಗಳ ಕಾಲ ಸಿಂಹಾಸನ ಮೇಲೆ ಕೂತ ಬಳಿಕ ಇಷ್ಟು ವರ್ಷಗಳ ಕಾಲ ಕಷ್ಟಪಡ್ತಾ ಇದ್ದೇನೆ. ಆದರೆ ಏನು ಮಾಡೋದು ಆಗ್ತಾ ಇಲ್ಲ. ಆವಾಗ ಜನದೇವನಿಗೆ, ರಾಜನಿಗೆ ಕಾಪಿಲೇಯ ಋಷಿ ಹೇಳ್ತಾನೆ. ಅವ ನಕ್ಕು ಹೇಳಿದ, ನೋಡು, ಜೀವನ ಅಂದರೆ ಏನು ತಿಳ್ಕೋ, ಬದುಕ ಅಂದರೆ ಏನು ಅರ್ಥ ಮಾಡ್ಕೋಬೇಕು. ನಮ್ಮ ಕನಸಿನಂತೆ ಬದುಕ ಇರೋದಿಲ್ಲ. ಬದುಕ ಯಥಾವತ್ತಾಗಿ ಹೇಗದ ಹಾಗೆ ನಾವು ತಿಳ್ಕೊಂಡು ಬದುಕಬೇಕಾಗ್ತದೆ. ನಮ್ಮ ಕನಸೆಲ್ಲ ಜಗತ್ತಿನಲ್ಲಿ ತರಲಿಕ್ಕಾಗ್ತದೇನಪ್ಪ? ಜಗತ್ತು ಹೇಗದ? ಒಂದು 2-3 ದೃಷ್ಟಾಂತ ಕೊಡ್ತಾ ಆ ಕಾಪಿಲೆ. ಮೊದಲನೇದ್ದು, ಜಗತ್ತು ಹೇಗದ ಅಂದರೆ ಒಂದು ಪ್ರವಾಹ, ವಿಶಾಲವಾದ ಪ್ರವಾಹ, ಹೊಳೆ ಹರಿತಾದ. ಅದರೊಳಗೆ ಎಲ್ಲ ಜಲಚರಗಳದಾವ. ತೆರೆಗಳು ಇಳ್ತಾವ, ಕರೆಂಟ್ಸ್ ಅದಾವ, ಪ್ರವಾಹಗಳದಾವ, ಎಲ್ಲ ಅದಾವ. ಏನೇನೋ ತೇಲಿ ಬರ್ತಾವ. ಇಂಥದ್ರೊಳಗೆ ಈಸದಂಗಪ್ಪ ಈ ಜಗತ್ತು ಜೀವನ ಅಂದರೆ. ಜಗತ್ತಂದ್ರೆ ಹಿಂಗೆ ಹರಿತಾ ಇರೋದು, ಕಷ್ಟಗಳ ಪರಂಪರೆ ಹಿಂಗೆ ಇರೋದು. ಯಾವಾಗ ಏನು ಬರ್ತದೆ ಗೊತ್ತಿರೋದಿಲ್ಲ, ಹಾಗಿದು ಜಗತ್ತಿನಲ್ಲಿ ಬರ್ತಾನೆ ಇರ್ತದೆ. ಇದೊಂದು ಸಂಸಾರ ಪ್ರವಾಹ. ಇದು ನಾವು ತಿಳಿದಂಗೆ ಇರುವುದಿಲ್ಲ. ಇಲ್ಲಿ ಯಾವಾಗ ಹೊಳೆಯಿಂದ ಮ್ಯಾಲಿಂದ ಏನು ಬರ್ತದೆ ಹೆಂಗೆ ಹೇಳೋಕ್ಕಾಗ್ತದೆ? ಏನು ಇಲ್ಲ ಅಂತ ಹಿಂಗೆ ಈಸೋದರಾಗ ಏನೇನು ಪ್ರಾಣಿಗಳು ಒಳಗಿಂದ ಹೊರಗೆ ಬರ್ತಾವ ಯಾರಿಗೆ ಗೊತ್ತದೆ? ಎಲ್ಲ ಏನೂ ಇಲ್ಲ ಅನ್ನಂಗೆ ಅನ್ನಿಸ್ತದೆ. ಆದರೆ ಆ ನದಿ ಒಳಗೆ ಏನೇನೋ ಅದಾವ, ಮೊಸಳೆಗಳದಾವ, ಇಲ್ಲವೇನು ಶಾರ್ಕ್ ಅದಾವ, ಆಕ್ಟೋಪಸ್ ಅದಾವ, ಏನು 1, 2 ಇಂಥವು ಎಲ್ಲ ಥರದ ಪ್ರಾಣಿಗಳು. ಆಕ್ಟೋಪಸ್ ಅಂತ ಗೊತ್ತಿರಬೇಕು ನಿಮಗೆ. ಅದಕ್ಕೆ 8 ಕೈಗಳು 8.
ಅದರ ಮಧ್ಯದಲ್ಲಿ ಅದರ ಮುಖ, ಅದೇ ಅದರ ಹೊಟ್ಟೆ, ಸುತ್ತೆಲ್ಲ ಬರೀ ಕೈಗಳೇ. ಒಮ್ಮೆ ಹಿಡಿದು ಅಂದ್ರೆ ಏನು ಮಾಡಿದ್ರು ಬಿಡೋದಿಲ್ಲ. ಅದು 8 ಕೈಗಳಿಂದ ಮುತ್ತಿ ಬಿಟ್ಟರೆ ಹೆಂಗೆ ಬಿಡಕ್ಕೆ ಸಾಧ್ಯದ? ಹಂಗೆ ಜಗತ್ನ್ಯಾಗ ವ್ಯಾಮೋಹ ಅಂತ ಅನ್ನೋದೊಂದು ಆಕ್ಟೋಪಸ್ ಅದ. ಇಲ್ಲೇ ಶಾರ್ಕ್ ಮೀನುಗಳದಾವ, ಹೆಂಗೆ ಸ್ಪರ್ಶ ಮಾಡಿದರೆ ಸಾಕು ಹೋಗೇ ಬಿಡುತ್ತೇವೆ. ಇಂಥವುಗಳಿಂದ ಕೂಡಿದಂಥ ಸಂಸಾರ ಪ್ರವಾಹ ಇದೆ. ಇಂಥ ಪ್ರವಾಹದಾಗ ನಾವೆಲ್ಲ ಈಸ್ತಾ ಇರೋದು. 100 ವರ್ಷ ಈಸೋದದ ಇಲ್ಲೇ, ಈಸುವಾಗ ಎಲ್ಲ ಬರೋದು. ಆದರೆ ಎಲ್ಲದರಿಂದ ಪಾರಾಗಿ ಹೋಗಬೇಕಷ್ಟೆ. ಇದೆಲ್ಲ ಸ್ವಚ್ಛ ಮಾಡಿದ ಬಳಿಕ, ಒಳಗಿಂದೆಲ್ಲ ಪ್ರಾಣಿಗಳನ್ನು ತೆಗೆದು ಹಾಕಿದ ಬಳಿಕ, ಯಾವ ತೆರೆಗಳು ಏಳದಂಗೆ ಮಾಡಿದ ಬಳಿಕ, ಆ ನಂತರ ಮ್ಯಾಲಿಂದ ಏನೂ ಬರಲಾರ್ದಂಗೆ ಆದ ಬಳಿಕ ನಾವೀ ಜಗತ್ತಿನಾಗ ಬದುಕ್ತೇವೆ ಅಂದರೆ ಈಸ್ ಇಟ್ ಪಾಸಿಬಲ್? ಸಾಧ್ಯವೇ ಇದು? ಹೇಳಿ. ಈ ಜಗತ್ತಿನಾಗ ಏನೂ ಇರಬಾರ್ದು, ಸ್ವಚ್ಛ 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 ಇರಬೇಕು. ಹಂಗೆ ಆದ ಬಳಿಕ ನಾವು ಬದುಕ್ತೇವೆ ಅಂದರೆ ಹೆಂಗೆ ಸಾಧ್ಯ? ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಇರೋದೇ. ಮುಂದೆ ಹೇಳ್ತಾನೆ, ಇದು ಒಂದು ಉದಾಹರಣೆ. ಇದು ಎರಡನೇ ಉದಾಹರಣೆ ಕೇಳು. ನೀ ರಾಜನಿರು ಯಾರ ಇರು, ಈ ಜಗತ್ತಿನಲ್ಲಿ ನಾವೆಲ್ಲ ಧರ್ಮಶಾಲೆಯಾಗಿದ್ದಂಗೆ. ಅಲ್ಲಿ ಸುಮ್ಮನೆ ಎಲ್ಲಿದರೆ ಬರ್ತೇವೆ, ಧರ್ಮಶಾಲೆದಾಗ ಅಷ್ಟೇ ಕಸ ಹೊಡ್ಕೊಂಡು ಅಲ್ಲೇ ನಮ್ಮ ಸಲುವಾಗಿ ಸ್ವಚ್ಛ ಮಾಡಿ ಇಡಕ್ಕೆ ಯಾರು ಅದಾರೇನು? ನಾವ ಧೂಳು ತೆಗಿಯೋದು, ಒಂದಿಷ್ಟು ಹೊಡ್ಕೊಳ್ಳೋದು, ನಮ್ಮದ ಒಂದಿಷ್ಟು ಏನಾರೇ ಬಟ್ಟೆ ಹಾಸ್ಕೊಂಡು ಮಕ್ಕೊಂಡು ಝಾಡಿಸ್ಕೊಂಡು ಹೋಗೋದು. ನಾವು ಬರೋದ್ರಾಗ ನಮಗೆ ಬಂಗಾರದ ಎಲ್ಲ ಜಗತ್ತನ್ನು ನಿರ್ಮಾಣ ಮಾಡಿ ನಮಗೆಲ್ಲ ಅನುಕೂಲತೆಗಳನ್ನು ಮಾಡಿ ಇಡಾಕಿಲ್ಲಿ ಯಾರದಾರ? ಸುಮ್ಮನೆ ಬರ್ತೇವೆ, ಸ್ವಲ್ಪ ಸಹಾಯ ಮಾಡ್ತಾರೆ 4 ಜನ. ಅವರು ಕೂಡ ನಾವು ಒಂದಿಷ್ಟು ನಮ್ಮದು ಜಾಗ ಪಾಗ ಸ್ವಚ್ಛ ಮಾಡಿಕೊಂಡು 4 ದಿವಸ ಇದ್ದು ಮಾಡಿ ಅವರು ಕೊಟ್ಟು ಅನ್ನ ಉಂಡು ಇಲ್ಲಿದಿಲ್ಲೇ ನಾವೇನು ತರ್ತೇವೆ? ಯಾತ್ರಿಕರು ಯಾರೇ ಧರ್ಮಶಾಲೆಗೆ ಬರಾಗ ಹೊತ್ಕೊಂಡು ಬರ್ತಾರೇನು? ಅನ್ನ ಪಾರ್ನ ಎಲ್ಲ ಹೊತ್ಕೊಂಡು ಬರ್ತಾರೆ. ಏನಿರೋದಿಲ್ಲ. ಇಲ್ಲೇನು ಇರ್ತದೆ ಅದನ್ನು ಉಣ್ಣೋದದ, ನೀರಿಷ್ಟು ಕುಡಿಯೋದದ, ನಮ್ಮದ ಟಾವೆಲ್ ಹಾಸ್ಕೊಳ್ಳೋದದ, ಹೊತ್ಕೊಂಡು ಹೋಗೋದದ ಮುಂಚಾನೆ. ಹಂಗಪ್ಪ ಇದು. ಹಂಗೆ ನೀನಿಟ್ಟ ರಾಜ ಅಟ್ಟ ಒಂದು ಸ್ವಲ್ಪ ಚಲೋ ಜಾಗ ಸಿಕ್ಕದ ಅಷ್ಟೇ. ಧರ್ಮಶಾಲಾದಾಗ ಒಂದು ಚಲೋ ಜಾಗ ಸಿಕ್ಕ. ಹಾಗೆ ಲಕ್ಷಾಂತರ ಜನ, ನಿನ್ನ ರಾಜ್ಯದೊಳಗೆ ಲಕ್ಷಾಂತರ ಜನ ಸುಮ್ಮನೆ ಹಿಂಗೆ ಸ್ವಲ್ಪ ಇರದೆ ಅಲ್ಲೊಂದಿಬ್ರು ಇಲ್ಲೊಂದಿಬ್ರು ಬರ್ತಾರೆ ಹೋಗ್ತಾರೆ. ಯಾವಾಗಲೂ ಯಾತ್ರಿಕರು ಯಾವಾಗ ಬರ್ತಾರೆ ಎಲ್ಲಿ ಗೊತ್ತದೆ? ಒಮ್ಮೆ ಹಗಲೇ ಬರ್ತಾರೆ, ಒಮ್ಮೆ ರಾತ್ರಿನೇ ಬರ್ತಾರೆ. ಬಂದವರು ಒಂದು ಕ್ಷಣ ನಿಂತು ಹೋಗೇ ಬಿಡ್ತಾರೆ. ಕೆಲವರು 10 ವರ್ಷ ಇರ್ತಾರೆ, ಕೆಲವರು 50 ವರ್ಷ ಇರ್ತಾರೆ, ಕೆಲವರು 100 ವರ್ಷ ಬಡಿಗೆ ಹಿಡ್ಕೊಂಡು ಹಂಗೆ ಹೋಗ್ತಾರೆ. ಎಲ್ಲ ನಡೆಯೋದ. ಧರ್ಮಶಾಲಾ ಇದು ಯಾರ್ದರೆ ಗಟ್ಟಿಯಾಗಿ ಒಂದು ಮನೆ ಇದು ನಮ್ಮದು ಅಂತ ಹೇಳುವಂಥದ್ದು ಎಲ್ಲಿದೆ? ಹಿಂಗೆ ನಮ್ಮದಂತ ಹೇಳುವುದ್ರಾಗ ಅವ ಬರ್ತಾನೆ. ಯಾವ ಬಂದ್ರೆ ಒಲ್ಲಲ್ಲಿಕ್ಕೆ ಆಗೋದೇ ಇಲ್ಲ, ಅವನೇ ಬರ್ತಾನಲ್ಲೇ. ಬಿಡಿಸಾವ ಬರ್ತಾನೆ. ಉಳಿದವರು ಬಂದರೆ ನಾವು ಕೋರ್ಟ್ಗೆ ಹೋಗ್ತೇವೆ. ಅವನ ಮುಂದೆ ಯಾರಿಗೆ ಎಲ್ಲಿ ಹೋಗೋದು? ಎಲ್ಲಿ ಹೋಗೋದು ಹೇಳಿ. ಇದೆಲ್ಲ ತಿಳ್ಕೊಂಡು ಅವ ಅಂತಾನೆ ಕಾಪಿಲೆಯ, ನೋಡು ತಿಳ್ಕೋ, ಇದು ಜಗತ್ತಂದ್ರೆ ಒಂದು ಧರ್ಮಶಾಲಾ ಇದ್ದಂಗೆ. ಅದರ ಅರ್ಥ ನೀ ಧರ್ಮಶಾಲಾದಾಗ ಬಿಡಬೇಡ ಅಂತ ನಾ ಹೇಳ್ತಾ ಇಲ್ಲ. ನಮಗೆ ಎಷ್ಟು ಬೇಕಷ್ಟು ಸ್ವಚ್ಛ ಮಾಡಿಕೊಂಡು ಬದುಕೋದು. ನಮಗೆ ಎಷ್ಟು ಸಾಧ್ಯವೋ ಅವ್ರಿಗೆ ಎಷ್ಟು ಸಾಧ್ಯವೋ ನಮಗೆ ಹೊಂದ್ಕೊಂಡು ಮಾಡಿಕೊಂಡು ಕೋಆಪರೇಟಿವ್ ಹಾಗೆ ಮಾಡೋದು. ನಾನು ಅವರಿಗೆ ಸಹಾಯ ಮಾಡೋದು, ಅವ್ರು ನನಗೆ ಸಹಾಯ ಮಾಡೋದು. ಇಬ್ಬರೂ ಕೂಡ್ಕೊಂಡು ಒಂದು ರಾತ್ರಿ ಕಳೆದ ಕತೆ ಹಿಡ್ಕೊಂಡು ಏನಾರು ಕತೆ ಹೇಳಿ ಮಾಡಿ ಸಂತೋಷಪಡಿಸಿ ಹಂಗೆ ಹೋಗೋದು. ಮುಂದೆ ಯಾರು ಯಾವ ದಿಕ್ಕಿಗೆ ಹೋಗ್ತಾರೆ ಗೊತ್ತಿಲ್ಲ. ಇದು ಎರಡನೇದ್ದು. ಜೀವನ ಅಂದ್ರೆ ಹಿಂಗದೆ, ಜಗತ್ತಂದ್ರೆ ಹಿಂಗದೆ. ಆ ಬಳಿ ಕಾಪಿಲೆಯ ಹೇಳ್ತಾನೆ, ಮೂರನೇದ್ದೊಂದು ಕೇಳು. ಜೀವನ ಅಂದ್ರೆ ಬಯಲಾಗ, ಇದೇನು ಆಕಾಶದ ಬಯಲಾಗ ಮಾಡ ಬಂದಂಗೆ ಬರ್ತಾವ.
ಅವು ಸುರಿದು ಹೋಗೇ ಬಿಡ್ತಾವ. ಹಂಗೆ ಬರ ನಾವು ಬರ್ತೇವೆ ಜಗತ್ನ್ಯಾಗ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ನಮ್ಮ ಆಯುಷ್ಯದ ಜಲಗಳನ್ನು, ಬಿಂದುಗಳನ್ನು, ಕ್ಷಣಗಳನ್ನು ಹಿಂಗೆ ಚೆಲ್ಲಿ ಹೋಗಿಬಿಡ್ತೇವೆ, ಮರೆಯಾಗಿ ಹೋಗ್ತೇವೆ. ಎಷ್ಟು ಸುಂದರ ಉದಾಹರಣೆ. ಮೇಘದಿಂದ ಹನಿಗಳು ಬೀಳ್ತಾವ. ಹೀಗೆ ದೊಡ್ಡ ಮೇಘ ಇದೇನು ಕಾಯಮಿರ್ತದಂತ ನಾವು ತಿಳ್ಕೊಂಡಿರ್ತೇವೆ. ಹನಿಗಳು ಬಿದ್ದಂಗೆ ಕರ್ಕೋತ ಹೋಗ್ತದೆ. ಹಂಗೆ ನಮ್ಮದು 100 ವರ್ಷ ತಗೊಂಡು ಬಂದಿರ್ತೇವೆ. ಹಿಂಗೆ ಅಲ್ಲೊಂದು ಕ್ಷಣ ಇಲ್ಲೊಂದು ಕ್ಷಣ ಹಿಂಗೆ ಸುರಿಸ್ಗೋತ್ ಅಡಿಗೆ ಮನ್ಯಾಗ ಒಂದಿಷ್ಟು 4 ಹನಿ, ಪಡಸಾಲ್ಯಾಗ ಒಂದಿಷ್ಟು 4 ಹನಿ ಅಂದ್ರೆ 4 ವರ್ಷ ಹಿಂಗೆ ಚೆಲ್ಲೋದು ಕ್ಷಣಗಳಿವು. ಸಮಾಜದಾಗ ಒಂದಿಟ್ಟು ಹಿಂಗೆ ಚೆಲ್ಲಿ ಎಲ್ಲ ಹೀಗೆ ಆಗೋದ್ರಾಗ ಮುಗಿದದಂತ ಗೊತ್ತಾಗೋದಿಲ್ಲ, ಹೋಗೇ ಬಿಡ್ತೇವೆ. ನೋಡು, ಹೀಗೆ ಅದ ಜಗತ್ತು, ಹೀಗದ. ಇದನ್ನು ಪೂರ್ಣ ಸುಧಾರಿಸ್ತೇನೆ ಅಂತ ಏನು ನೀ ತಲೆಯೊಳಗೆ ಹಾಕ್ಕೊಂಡಿದೆಯಲ್ಲ, ನೀನು ಸುಧಾರಿಸು, ಕಷ್ಟಪಡು, ಆದರೆ ನೋವು ಮಾಡ್ಕೋಬೇಡ. ಯಾಕೆ ಇದು ಹಿಂಗೆ ಇರೋದು. ಇದು ಮತ್ತೆ ನೀವು ಹೋದೆ ಅಂತ ತಿಳ್ಕೊ, ಮತ್ತೆ ಹಿಂಗಾಗ್ತದೆ. ಇದು ಹಿಂಗಿರ್ತದೆ, ಅದಕ್ಕೇನು ಮಾಡಲಿಕ್ಕಾಗ್ತದೆ ಹೇಳು. ಜಗತ್ತಿನ ನಿರ್ಮಾಣವೇ ಆ ರೀತಿ ಆದಾಗ ನಾನೇನು ಮಾಡಲಿಕ್ಕಾಗ್ತದೆ, ನೀನರೇ ಏನು ಮಾಡಲಿಕ್ಕಾಗ್ತದೆ. ಇರೋದ್ರಾಗ ಏನರೇ ಚೆಂದಾಗಿರ್ಬೇಕು ನೋಡು ಅಂದ. ಅವಾಗ ಕಾಪಿಲೆಗೆ ಜನದೇವ ಕೇಳಿದ, ಹಾಗಾದರೆ ಗುರುಗಳೇ ಮಾರ್ಗೇನು ಇಲ್ಲೇನು, ಇಂಥದ್ರಾಗ ನಾವು ಮಾಡಬೇಕಲ್ಲ, ಮಾರ್ಗೇನು ಇಲ್ಲೇನು. ಅದೇ ಮಾರ್ಗ ಇಲ್ಲಂತಲ್ಲ, ಮಾರ್ಗದ ಏನು ಅಂದರೆ ಈಸಬೇಕು, ಆದರೆ ಎದರ ಕೈಯಾಗೂ ಸಿಗಬಾರ್ದು. ಧರ್ಮಶಾಲಾಗಿ ಇರಬೇಕು, ಆದರೆ ದುಃಖಿಯಾಗಿರಬಾರ್ದು. ಮೇಘದಂಗೆ ಸುರಿತಿರಬೇಕು, ಆದರೆ ಮನಸ್ಸಿಗೆ ನೋವಾಗಬಾರ್ದು. ಎಲ್ಲ ಹೋಯ್ತಲ್ಲ ಅಂತ ನೋವಾಗಬಾರ್ದು. ಹಂಗೆ ಬದುಕೋದೊಂದು ಉಪಾಯದ. ಏನು ಮಾಡಬೇಕು ಅಂತ ಕೇಳ್ದ, ಏನೂ ಮಾಡಬೇಡ. ಎದೆಯೊಳಗೆ ಮಧುರ ಭಾವನೆಗಳನ್ನ ಇಟ್ಟುಕೋ, ಭಕ್ತಿ ಇಟ್ಟುಕೋ, ಮಧುರ ಆಗ್ತದೆ ಜಗತ್ತು. ಸುಮ್ಮನೆ ಪ್ರೀತಿಯಿಂದ ಮಾಡೋದು ಇದು ದೇವನ ಅವಕಾಶ, ಇದು ದೇವ ಕೊಟ್ಟ ಅವಕಾಶ. ಈ ಜಗತ್ತಿನಾಗ ಚೆಂದಾಗಿ ಬದುಕಿ ಹೋಗೋದದ. ಇದೊಂದು ಅವಕಾಶ, ಇದೊಂದು ಪ್ರಸಾದ. ಇಂಥ ದೇವ ಕೊಟ್ಟ ಪ್ರಸಾದ ಅಂತ ಭಾವಿಸಿ ಸುಮ್ಮನೆ ದೇವನನ್ನು ಪ್ರೀತಿಸ್ತಾ, ಜಗತ್ತನ್ನು ಪ್ರೀತಿಸ್ತಾ, ನಿನ್ನನ್ನು ಪ್ರೀತಿಸ್ತಾ, ಸುತ್ತಲಿರುವ ವಸ್ತು ಒಡವೆಗಳನ್ನು ಪ್ರೀತಿಸ್ತಾ ಸುಮ್ಮನೆ ಸ್ವಚ್ಛ ಪ್ರೇಮ ಇರಬೇಕು ಅಂತಲ್ಲ, ನಮ್ಮದು ಮಾಡ್ಕೋಬೇಕು ಅಂತಲ್ಲ, ಸುಮ್ಮನೆ ಸ್ವಚ್ಛ ಪ್ರೇಮ ಹಿಂಗೆ ಸುರಿಸಿಗೋತು ಹೋಗಿಬಿಡೋದದ. ಹೀಗೆ ಮಾಡು, ನಿನಗೆ ಇಂದ ಸಮಾಧಾನ ಆಗ್ತದೆ. ಇಲ್ಲದೇ ಇದ್ದರೆ ನೀ ಸಾಯೋತಕ ಕಷ್ಟಪಟ್ಟರೂ ಸಮಾಧಾನ ಆಗೋದಿಲ್ಲ. ಅಷ್ಟು ಮಹತ್ವದ್ದು ಭಕ್ತಿ ಅದು. ನಾವು ತಿಳ್ಕೊಂಡು ಭಕ್ತಿ ಬೇರೆ, ಇದು ಬೇರೆ. ಇದು ಹೃದಯದಿಂದ ಸುಂದರವಾಗಿ ಹೊರಗೆ ಹರಿಯುವಂಥ ಅದ್ಭುತ ಸೌರಭ ಇದೆ, ಮಾಧುರ್ಯದ ಸೌರಭ ಇದು. ಏನನ್ನಾದರೂ ನೋಡಿ ಬರೋದಲ್ಲ, ಸುಮ್ಮನೆ ಹರಿತಾ ಇರೋದು ಸುವಾಸನೆ ಇದೆ. ಇದೊಂದು ಹೂವದ ಸುವಾಸನೆ, ಅದು ವಾಸನೆ ನಮಗೆ ಕಾಣೋದಿಲ್ಲ, ಆದರೆ ಇದರ ಸುತ್ತಮುತ್ತ ಸುವಾಸನೆ. ಇದನ್ನು ಹಿಡ್ಯಾಕೆ ಬರ್ತದೆ, ವಾಸನೆ ಹಿಡ್ಯಾಕೆ ಬರೋದಿಲ್ಲ, ಸುವಾಸನೆ ಹಿಡ್ಯಾಕೆ ಬರೋದಿಲ್ಲ, ಸುಗಂಧ ಹಿಡ್ಯಾಕೆ ಬರೋದಿಲ್ಲ. ಆದರೆ ಸುಗಂಧ ಹಂಗೆ ಹರುಕೋತ್ ಹೋಗ್ತದೆ. ಇಲ್ಲಿ ಹೂವದ ಅಂತ 1 ಕಿಲೋಮೀಟರ್ ಭೃಂಗಕ್ಕೆ ಗೊತ್ತಾಗ್ತದೆ. ಹಂಗೆ ನಾವು ಬದುಕೋದದ. ಇದು ಬಾಡ್ಲಿ, ಅದರ ಸೌರಭ ಉಳಿತದೆ. ಹೀಗೆ ನಾವು ಸುಗಂಧಾಗಿ ಬದುಕೋದು, ಬರೀ ದಳಗಳಾಗಿ ಬದುಕೋದಲ್ಲ, ಬರೀ ದೇಹವಾಗಿ ಬದುಕೋದಲ್ಲ, ಸುಂದರ ಭಾವನೆಗಳನ್ನು ಹರಕೊಂಡು ಬದುಕೋದು ಜಗತ್ತಿನಾಗ. ಅದಕ್ಕೆ ಭಕ್ತ ಅಂತ ಕರೆದ. ಇಂಥ ಭಕ್ತಿ ಬಹಳ ಅದ್ಭುತವಾದ ಭಕ್ತಿ. ಆ ಭಕ್ತಿ ಯಾವ ರೂಪದಲ್ಲಿರ್ತದೆ? ಸುಮ್ಮನೆ ಇದು ಪ್ರಶ್ನೆ. ಯಾವ ರೂಪದಲ್ಲಿರ್ತದೆ? ಯಾವ ರೂಪದಲ್ಲಿರ್ತದೆ? ಬಸವಣ್ಣನವರು ಹೇಳ್ತಾರೆ, ಅದು ನೆನಹಿನ ರೂಪದಲ್ಲಿ ಇರ್ತದೆ. ಎಷ್ಟು ಚಂದ ಅದು ವ್ಯಾಖ್ಯೆ, ಅದು ಸುಂದರವಾದ ಒಂದು ಸಣ್ಣ ಮಾತು. ನಾವೇನು ಸ್ಮರಿಸ್ತೇವೆ ಅದು ಭಕ್ತಿ.
ಸುಮ್ಮನೆ ಇರಬೇಕು, ಮನಸ್ಸು ಹಿಂಗೆ ಹರಿತಾ ಇರಬೇಕು. ಯಾವುದನ್ನು ನಾವು ಪ್ರೀತಿಸ್ತೇವೆ ಅದರ ಕಡೆ ಮನಸ್ಸು ಸರಿಯೋದಿಲ್ಲ. ಹಂಗೆ ಸುಮ್ಮನೆ ಸಹಜ ಅದು ಈಗ ಇದು ಮನಸ್ಸಿನಾಗ ಕಂಡತು ಅಂದರೆ ಮನಸ್ಸು ಅರಳಬೇಕಷ್ಟೆ. ಅದು ಭಕ್ತಿ. ನೆನಹ ಈಗ ಸುಮ್ಮನೆ ನಿಮ್ಮ ಮಕ್ಕಳನ್ನು ನೀವು ನೆನೆಸಿದರೆ ಅಥವಾ ನಿಮಗೆ ಬೇಕಾದವ್ರನ್ನ ನೀವು ನೆನೆಸಿದರೆ ಎಷ್ಟು ಸಂತೋಷ ಆಗ್ತಿರ್ತದೆ. ಹಾಗ ನೆನೆಸೋದು. ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆಯುವುದ ಮಾಡ್ಬೋದೇ. ಮಲೆಯ ಗಜವು ಮನೆಗೆ ಬಂದರೆ ತನ್ನ ಮಲೆಯ ನೆನೆಯುವುದ ಮಾಡ್ಬೋದೇ. ಕೂಡಲ ಸಂಗಮ ದೇವ ನಿಮ್ಮ ಶರಣರು ಮರೆದು ಮರ್ತ್ಯಕ್ಕೆ ಬಂದರೆ ತಮ್ಮ ಆದಿ ಮಧ್ಯ ಅಂತರಂಗದ ಲಿಂಗವ ನೆನೆಯುವುದ ಮಾಡ್ಬರೆ. ಒಂದೆರಡು ಉದಾಹರಣೆ ಎಷ್ಟು ಚಂದ ಕೊಟ್ಟು. ಒಂದು ಕೋಗಿಲ, ಅರಣ್ಯದಾಗಿರೋ ಕೋಗಿಲ, ಅದು ಒಂದು ವೇಳೆ ನಮ್ಮ ಮನೆಗೆ ಬಂದರೆ ಅತಿಥಿಯಾಗಿ ಅಥವಾ ನಾವು ಹಿಡ್ಕೊಂಡು ಬಂದರೆ, ನಮ್ಮ ಮನ್ಯಾಗ ನಾವು ಇಟ್ಕೊಂಡೇವಿ ಅಂದ್ರೆ ನಾವು ಏನು ಹಾಕಿದ್ರೆ ಏನು, ಅದು ನಮ್ಮ ಸಲುವಾಗಿ ಹಾಡ್ತದೆ. ಹಗಲ ತುಂಬ ಹಾಡ್ತಾನೆ ಇರ್ತದೆ. ನಮಗೆ ಯಾವ ತೊಂದರೆ ಕೊಡೋದಿಲ್ಲ, ಭಾಳ ಸಂತೋಷಗೊಳಿಸ್ತದೆ. ಆದರೆ ಏನಾಯಿತು, ಬಸವಣ್ಣವ್ರು ಅಂತಾರೆ, ಅದರ ಎದೆಯಾಗಿರೋದು ವನ. ತನ್ನ ವನವ ನೆನೆಯುವುದ ಮಾಡ್ಬೋದೇ. ಅದನ್ನು ನೆನೆಸಲಾರ್ದೆ ಇರ್ತದೇನು, ನೆನೆಯೋದನ್ನು ಬಿಡ್ತದೇನು? ಏನು ಮಾಡಿದರೂ ಬಿಡೋದಿಲ್ಲ ಅದು. ಯಾಕೆ? ಅದರ ಮೂಲ ಅದು. ಅಲ್ಲೇ ಅದು ಹುಟ್ಟಿದ್ದು, ಅಲ್ಲೇ ಬೆಳೆದದ್ದು, ಅಲ್ಲೇ ಮರಿಯಾಗೋದು. ಅದು ಅದಕ್ಕೆ ಸ್ವರ್ಗ. ಅದನ್ನು ಅನುಭವಿಸಿ ಇಲ್ಲಿ ಬಂದ ಬಳಿಕ ಇಲ್ಲಿ ಏನಿದ್ದರೂ ಸಹಿತ ಯಾವ ಹಣ್ಣು ಕೊಟ್ಟರೇನು, ಏನು ತಿನ್ನಿಸಿದರೇನು, ಬೇಕಾದಷ್ಟು ನೀವು ಮಿಠಾಯಿ ತಿನ್ನಿಸ್ರಿ, ಜಪಾನಿ ಮಿಠಾಯಿ, ಚೈನೀ ಡಿಶ್ ಈಗ ಮಾಡೋದಲ್ಲ, ನಾವು ಹುಡುಗರಿಗೆ ಕೊಡ್ತೇವಲ್ಲ ಚೈನೀ ಡಿಶ್, ಫ್ರೆಂಚ್ ಡಿಶ್, ಜರ್ಮನ್ ಡಿಶ್, ಏನಿಲ್ಲ ಅವೇ. ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಹೆಸರು ಕೊಟ್ಟು ಬಿಟ್ರೆ ಜರ್ಮನ್. ಹಿಂಗೆ ಬೇಕಾದಷ್ಟು ಕೊಡಿ. ಆದರೆ ಕೋಗಿಲ ಅದರ ಎದೆಯಾಗ ಇವು ಯಾವೂ ಇರುವುದಿಲ್ಲ. ನಮ್ಮ ಪದಾರ್ಥಗಳು ಒಂದೂ ಅದರ ಎದೆಯಾಗ ಉಳಿಯೋದೇ ಇಲ್ಲ. ಅದರಾಗಿ ಎದೆಯಾಗಿ ಏನದ ಅಂದ್ರೆ ಅದರ ಬ್ಯಾರೆದಕ್ಕೆ ಜಾಗನೇ ಇರಲಾರ್ದಷ್ಟು ಆ ಎದೆಯೊಳಗೆ ವನ ತುಂಬ್ಯದ. ವನದ ನೆನಹ ಒಳಗದ. ಅದೇ ವನದ ಭಕ್ತಿ. ಬಸವಣ್ಣರು ಹೇಳೋದು ಅದು ಕೋಗಿಲೆಯೊಳಗಿರುವ ಭಕ್ತಿ ವನದ ಬಗ್ಗೆ. ಆ ಬಳಿಕ ಎರಡನೇ ಉದಾಹರಣೆ ಕೊಟ್ಟರು. ಮಲೆಯ ಗಜ. ಮಲೆನಾಡದಾಗ ಅದಲ್ಲ, ಸಹ್ಯಾದ್ರಿ ಬೆಟ್ಟದಾಗ ನೀವು ಹೋಗಿ ನೋಡಿ ಎಂಥ ಗಜಗಳದಾವ. ಹೊಳೆ ಹರಿತಾ ಇರ್ತದೆ. ಕಾವೇರಿ ದಂಡಿಗೆ ಹೋಗ್ಬೇಕು, ಮತ್ತು ಬೇರೆ ಬೇರೆ ಕಡೆ ಅದಾವ. ಸುಮ್ಮನೆ ಅರಣ್ಯದೊಳಗೆ ಓಡಾಡಿಕೊಂಡಿರ್ತಾವ. ಎಂಥ ಗಜಗಳವ, ಎಷ್ಟು ಸ್ವಚ್ಛಂದಾಗೆ ಇರ್ತವೆ, ಎಷ್ಟು ಆನಂದವಾಗಿರ್ತಾವೆ. ಸಣ್ಣ ಸಣ್ಣ ಮರಿಗಳನ್ನು ಕರ್ಕೊಂಡು ಆ ವನದೊಳಗೆ ಆನಂದವಾಗಿ ತಿರುಗಾಡ್ತಾ ಇರ್ತಾವೆ. ಇಂಥದ್ದೊಂದು ಗಜವನ್ನು, ಆನೆಯನ್ನು ಅಕಸ್ಮಾತ್ ಹಿಡಿದು ತಂದು ಅದಕ್ಕೆಲ್ಲ ಥರದ ಉಪಚಾರ ಮಾಡಿ ಅದರ ಮೇಲೆ ಬಂಗಾರದ ನೀವು ಬಟ್ಟೆ ಹೊದಿಸಿದರೂ, ಅದಕ್ಕೆ ಏನು ಬೇಕು ಎಲ್ಲ ತಿನ್ನಾಕ ಕೊಟ್ಟರು, 4 ಮಂದಿನ ಅದರ ಉಪಚಾರಕ್ಕೆ ಇಟ್ಟರು. ಹೌದಲ್ಲ ಹೇಳಿ? ದಿನಾಲು 4 ಸಲ ನೀವು ಸ್ನಾನ ಮಾಡಿಸಿದರು, ಅದರ ಮನಸ್ಸಿನಾಗ ಇವು ಯಾವೂ ಹೋಗೋದಿಲ್ಲ. ಮನಸ್ಸಿನಾಗ ಏನದ? ಮಲಯ, ಸಹ್ಯಾದ್ರಿ ಅರಣ್ಯ ಮನಸ್ಸಿನಾಗ ಹೊಕ್ಕ ಬಿಟ್ಟಿತು. ಹಂಗೆ ನಮ್ಮ ಜನ ಅದಾರಲ್ಲ, ಇವರೆಲ್ಲ ಅದಾರಲ್ಲ,
ಇವರೆಲ್ಲ ಸಾಮಾನ್ಯರಲ್ಲ. ಎಲ್ಲಿಂದಲೋ ಬಂದಾರೆ, ಇಲ್ಲಿಯವರ ಅಲ್ಲ. ಎಲ್ಲಿಂದಲೋ ಬಂದಾರೆ, ಇಲ್ಲಿ ಬಂದ ಬಳಿಕ ಅದನ್ನು ಮರ್ತಾರೆ. ಇನ್ನು ಅದನ್ನು ನೆನಪ ಆಯಿತು ಅಂದರೆ, ಅದು ಎದೆಯೊಳಗೆ ಉಳಿತು ಅಂದರೆ ಅದೇ ಭಕ್ತಿ. ಮರೆತು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಮರೆತು ಮರ್ತ್ಯಕ್ಕೆ ಬಂದರೆ. ಅಕಸ್ಮಾತ್ ಒಮ್ಮೊಮ್ಮೆ ಹಿಂಗೆ ಆಗ್ತದೆ. ಕೆಲವು ಆನೆಗಳು ಮರಿತಾವೆ, ಈ ತಿನ್ನೋದ್ರಾಗ ಮೊದಲನೇದನ್ನು ಮರಿತಾವೆ. ಅದರಾಗ ಒಂದು ಚಲೋ ಆನೆ ಮತ್ತೊಮ್ಮೆ ಎಲ್ಲರೇ ಭೇಟಿ ಆಗ್ತದೆ. ಅದು ಹೇಳ್ತದೆ, ಇದಲ್ಲೋ ನಿಮ್ಮ ಮನೆ ಅಲ್ಲ, ಇದು ಹಿಡ್ದ ಹಾಕ್ಯಾರ, ಇದಲ್ಲ ನೀವು ಇರೋದು. ಅವರು ತಮ್ಮ ಸಲುವಾಗಿ ನಿನ್ನ ಹಿಡ್ದಾರ, ನಿನ್ನ ಸಲುವಾಗಿ ಅಲ್ಲ. ನಿನಗೆ ಊಟ ಹಾಕಬೇಕಂತ ಹಿಡ್ದಾರೇನು? ಹಾಗೆ ನಾವು ಈ ಜಗತ್ತಿಗೆ ಬಂದೇವೆ, ನಮ್ಮ ಮೂಲ ಅದು ಬೇರೆನೇ. ಅದೊಂದು ಬೇರೆ, ಅದೊಂದು ವನ ಬೇರೆ. ತದ್ವನಂ, ಅದೊಂದು ವನ ಬೇರೆ, ಅದೊಂದು ಸಹ್ಯಾದ್ರಿ ಬೇರೆ. ಅದೇ ಪವಿತ್ರವಾದಂಥ ಸತ್ಯ. ಅದಕ್ಕೆ ನಾವು ದೇವರು ಅಂತ ಕರೀತೀವಿ, ಅದಕ್ಕೆ ಲಿಂಗ ಅಂತ ಕರೀತಾರೆ. ಇನ್ನು ಯಾವುದರ ಶಬ್ದ ತಾವು ಬ್ರಹ್ಮ ಅಂತ ಕರೀತಾರೆ. ಮರೆತು ಮರ್ತಕ್ಕೆ ಬಂದರೆ ತಮ್ಮ ಆದಿ ಮಧ್ಯ ಅಂತದೊಳಗಿರುವ ಲಿಂಗ ಅದಲ್ಲ, ಅದನ್ನು ನೆನೆಯುವುದ ಮಾಡ್ಬರೆ. ಸ್ವಲ್ಪ ಎಚ್ಚರ ಆಯಿತು ಅಂದರೆ ನಮ್ಮ ಆದಿ, ನಮ್ಮ ಮಧ್ಯ, ನಮ್ಮ ಅಂತ, ಈ ಮೂರೂ ಕಾಲದೊಳಗೆ ಯಾವುದು ನಮ್ಮ ಮೂಲವೋ, ಯಾವುದು ಅದನೋ ಅದೇ ದೇವರು, ಅದೇ ಆತ್ಮ ವಸ್ತು. ಅದಕ್ಕೆ ಪರಮ ಆತ್ಮ ಅಂತ ಕರೀತಾರೆ. ಅದು ಆತ್ಮ ವಸ್ತು. ಅದರ ನೆನಹ ಶುರುವಾಯಿತು ಅಂದರೆ ವನ ನೆನದಂಗ ಕೋಗಿಲ, ಮಲಯ ನೆನದಂಗ ಗಜ. ಹಾಗೆ ನಮ್ಮ ಎದೆ ದೇವನನ್ನು ನೆನೀತು ಅಂದರೆ, ಅಥವಾ ಇಂಥ ವಿಶಾಲವಾದ ವಿಶ್ವವನ್ನು ನೆನೀತು ಅಂದರೆ, ಇಲ್ಲವೇ ನೇಚರ್ ಈಸ್ ಗಾಡ್. ಇದೇನು ಅದ್ಭುತದ ಏನೇನದ ಇದು ನೇಚರ್. ಇಟ್ ಈಸ್ ನಾಟ್ ಡಿಫರೆಂಟ್ ಫ್ರಮ್ ಗಾಡ್. ನೇಚರ್ ಇಟ್ ಸೆಲ್ಫ್ ಈಸ್ ಗಾಡ್. ಇಟ್ ಈಸ್ ದ ವೆರಿ ವಿಜಿಬಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ರಿಯಾಲಿಟಿ. ಇದು ದೇವನ ಕಾಣುವ ರೂಪ ಈ ಜಗತ್ತ. ಎಂಥದನ್ನು ನೋಡಿ ಅದರ ಭಾವ ಒಳಗೆ ತುಂಬಿತು ಅಂದರೆ ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಇದು ಭಕ್ತಿ. ಎಷ್ಟು ಚಂದದ ನೆನಹ. ಸುಮ್ಮನೆ ನೆನಹ ಮಾಡೋದು, ಒಳಗಿರಬೇಕು ಒಂಥರ. ಕೆಲಸ ಮಾಡೋದು ಇಲ್ಲೇ, ಕೋಗಿಲು ಇಲ್ಲೇ ಹಾಡ್ತದೆ, ಇಲ್ಲೇ ತಿಂತದ, ಉಣ್ತದ, ಮಲಗ್ತದೆ, ಎಲ್ಲ ಮಾಡ್ತದೆ. ಎದ್ಯಾಗ ವನ ಅದ. ಹಂಗೆ ನಾವು ಇಲ್ಲೇ ಇರೋದು. ವ್ಯಾಪಾರ ಮಾಡಬೇಕು, ಕೃಷಿ ಆಗಬೇಕು, ಅಧಿಕಾರಿಯಾಗಬೇಕು, ಡಾಕ್ಟರ್ ಆಗಬೇಕು, ನ್ಯಾಯಾಧೀಶರಾಗಬೇಕು, ಶಿಕ್ಷಕರಾಗಬೇಕು, ಏನಾದರೂ ಆಗಬೇಕು. ಆದರೆ ಎದ್ಯಾಗ ಮಾತ್ರ ಪ್ರೇಮ ಇರಬೇಕು. ಅಷ್ಟೇ ಇದೆ ಭಕ್ತಿ. ಎಷ್ಟು ಸುಲಭ ಆಯಿತು. ಎದ್ಯಾಗ ಅಲ್ಲಿರಬೇಕು. ಯಾಕಂದರೆ ಕೊನೆಗೆ ಅಲ್ಲೇ ಹೋಗೋದು. ಅಲ್ಲೇನು ಕೊನೆಗೆ ಜಗತ್ತಿನಲ್ಲಿ ಬೆರೆತು ಹೋಗಿಬಿಡೋದು, ಕೊನೆಗೆ ಅನಂತತೆಯಲ್ಲಿ ಬೆರೆತು ಹೋಗೋದು. ಒಂದು ಬಿಂದು ಸಾಗರ ಕೂಡ್ದಂಗೆ ನಾವು ಒಂದೊಂದು ಬಿಂದುಗಳು ಬಿದ್ದೇವೆ. ಸಾಗರಕ್ಕೆ ಹೋಗೋದು, ಎಲ್ಲಿ ಹರಿದರೇನು ಸಾಗರದತ್ತ ಹೋಗೋದು.